ನಮಸ್ಕಾರ. ಥ್ಯಾಂಕ್ ಯು ನೀವೆಲ್ಲರೂ ಇವತ್ತು ಬಂದಿರೋದಕ್ಕೆ. ಅಂದ್ರೆ ತುಂಬಾ ವಿಷಯಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆಲ್ರಿಗೂ. ಮೊದಲನೇದಾಗಿ ಅಂದ್ರೆ ಸೋಷಿಯಲ್ ಮೀಡಿಯಾ ಇವತ್ತು ಅಫ್ಕೋರ್ಸ್ ರೂಲಿಂಗ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದೇ ಜಮಾನ. ನೀವು ಹಾಕೋ ಪ್ರತಿಯೊಂದು ಕಂಟೆಂಟ್, ವಿಡಿಯೋ, ಕ್ಯಾಪ್ಷನ್ಸ್ ಇಂದ ಹಿಡಿದು ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ, ಜನರಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ನಮ್ಮ ಕಂಟೆಂಟ್ ಬಿಟ್ಟಾಗ. ಸೊ ಬ್ಯಾಂಗಲ್ ಬಂಗಾರಿಗೆ ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದೀರಾ ನೀವು ಎಲ್ಲರೂ. ಇಡೀ ಇದಕ್ಕೆ ನಮ್ಗೆಲ್ಲಾ ಕಂಟೆಂಟ್ಗೆ. ಬಟ್ ಬ್ಯಾಂಗಲ್ ಬಂಗಾರಿ ಕೂಡ ಇಷ್ಟು ಹಿಟ್ ಆಗಿರೋದಕ್ಕೆ ನಿಮ್ಮ ಸಪೋರ್ಟ್, ಯು ಗೈಸ್ ಆರ್ ಒನ್ ಆಫ್ ದ ಮೇನ್ ರೀಸನ್ಸ್. ಸೊ ಅದಕ್ಕಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆ 11th ನಮ್ಮ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ನಮ್ಮ ಬಿಟ್ಟಿರೋ ಎಲ್ಲಾ ಕಂಟೆಂಟ್ ನಿಮ್ಗೆ ಎಲ್ರಿಗೂ ಎಷ್ಟು ಇಷ್ಟ ಆಗಿದೆ. ಐ ಆಮ್ ಶೋರ್ ನಮ್ಮ ಟ್ರೈಲರ್ ಕೂಡ ನಿಮ್ಗೆ ಎಲ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೊಂದು ಥ್ಯಾಂಕ್ಸ್ ನಿಮ್ಗೆಲ್ಲರ ಮೂಲಕ ನಾನು ಜನತೆಗೆ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ 1.5 ಲಕ್ಷ ಜನ ರೀಲ್ಸ್ ಮಾಡಿದ್ದಾರೆ. ಇಟ್ಸ್ ಅನ್ ಅನ್ಬಿಲೀವಬಲ್ ನಂಬರ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಪ್ರೀತಿ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಜುಲೈ 18ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಪ್ಪದೇ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಳ್ದಂಗೆ ಅಂದರೆ ಕೊನೆ ಹಂತಕ್ಕೆ ತಲುಪಿದ್ದೀವಿ. ಇನ್ನೊಂದು ವಾರ ರಿಲೀಸ್ಗೆ. ಸಿನಿಮಾ ಆಲ್ಮೋಸ್ಟ್ 99% ರೆಡಿ ಇದೆ. ಜಸ್ಟ್ ಸೆನ್ಸರ್ ಒಂದು ಬಾಕಿ ಇದೆ. ನಾಳೆದೆಲ್ಲ ಹೋಗುತ್ತೆ ಅದನ್ನು. ಅದು ಬಿಟ್ಟು ಟ್ರೈಲರ್ ನಾಳೆ ರಿಲೀಸು. ನಾನು ಮೋಸ್ಟ್ಲಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಉತ್ತರ ಕೊಡ್ತೀನಿ. ಅದು ಬಿಟ್ಟರೆ ವಿ ಆರ್ ಆಲ್ ಪಂಪ್ಡ್ ಅಪ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಗುರು ಮತ್ತು ರೋಹಿತ್ ಅವ್ರು ಮಾತಾಡ್ತಾರೆ. ಸರ್ ಲಾಸ್ಟಲ್ಲಿ ಫಸ್ಟ್ಲಿ ಸಾರಿ ಪಾಪ ನಿನ್ನೆಲ್ಲ ಬಿಟ್ಟು ಕೇಕ್ ತಿನ್ಬಿಟ್ವಿ ನಾವು. ಕೇಕ್ ಇದೆ. ಓಕೆ, ಅದೇ ಇನ್ನೊಂದು ವಾರದಲ್ಲಿ ರಿಲೀಸು. ಎಷ್ಟು ಬೇಗ ಇಷ್ಟೆಲ್ಲ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಸಿನಿಮಾ ಹೆಂಗ್ ಶುರು ಮಾಡಿದ್ವಿ, ಎಷ್ಟು ಬೇಗ ಶೂಟಿಂಗ್ ಮುಗಿಸಿದ್ವಿ, ಇವತ್ತು ಎಲ್ಲ ಕೆಲಸ ಒಟ್ನಲ್ಲಿ ಹೆಂಗ್ ಅನ್ಕೊಂಡಿದ್ವಿ ಕರೆಕ್ಟ್ ಟೈಮ್ಗೆಲ್ಲ ಆಯ್ತು. ಒಂಚೂರು ಡಿಲೇ ಆಯ್ತು ಅಷ್ಟೇ. ಬಟ್ ಇವತ್ತು ಸಿನಿಮಾ ರಿಲೀಸ್ ಅಂತೂ ಸಖತ್ ಖುಷಿಯಾಗಿದ್ದೀವಿ. ಅಷ್ಟೇ ಭಯ ಕೂಡ ಇದೆ. ನರ್ವಸ್ನೆಸ್, ಆಂಗ್ಸೈಟಿ, ಎಲ್ಲಾ ತರ ಮಿಕ್ಸ್ಡ್ ಫೀಲಿಂಗ್ಸ್. ಬಟ್ ಇಲ್ಲಿ ತನಕ ಎಲ್ರು ಪ್ರೋತ್ಸಾಹದಿಂದ ನಾವು ಇಲ್ಲಿ ತನಕ ಬಂದಿದ್ದೀವಿ. ಸಾಂಗು, ನಮ್ ಟ್ರೀಸರ್ ಕಂಟೆಂಟು ಎಲ್ಲ ಕಡೆ ರೀಚ್ ಆಗಿದೆ. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಖಂಡಿತ ಈ ಸಿನಿಮಾ ನೀವೆಲ್ಲರೂ ಮಜಾ ಮಾಡ್ತೀರಾ. ನಂಬಿಕೆ ನಮ್ಮ ಇಡೀ ಟೀಮ್ಗೂ ಇದೆ. ಸೊ ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಷ್ಟು ದಿನ ಭಾಳ ಸಪೋರ್ಟಿವ್ ಆಗಿದ್ದೀರಾ ನಮ್ಮೆಲ್ಲ ಕಂಟೆಂಟ್ಗಳಿಗೂ. ಹಾಗೆ ಈಗ 18ನೇ ತಾರೀಕು ರಿಲೀಸ್ ಇದೆ. ನಾಳೆ ಟ್ರೈಲರ್ ಇಟ್ಟಿದ್ದೀವಿ. ಸೊ ಐ ಥಿಂಕ್ ಸೋಷಿಯಲ್ ಮೀಡಿಯಾಯಿಂದನೇ ನಾವು ಜನತೆಗೆ ಹೆಚ್ಚು ರೀಚ್ ಆಗುವಂಥ ಕಾಲ ಇದು. ಸೊ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ನಿಮ್ಮೇನೇ ಪ್ರಶ್ನೆಗಳಿದ್ರು ಕೇಳಿ. ವಿ ಆರ್ ಆಲ್ ಹಿಯರ್ ಟು ಆನ್ಸರ್. ಏನೇ ಉತ್ತರ ಇದ್ರೂ ಮಾತಾಡ್ಬೋದು. ಇಲ್ಲ, ಬೇಕು ಅಂತಾನೆ ಇತ್ತು. ನಾನ್ ಸುಮ್ನೆ ಅವತ್ತು ನಿಮ್ಗೆ ಟೈಮ್ ಪಾಸ್ಗೆ ಹೇಳಿದ್ದೆ ಅಷ್ಟೇ, ಬಿಡೋದು ಬೇಡ ಅಂತ ಅನ್ಕೊಂಡಿದ್ದೆ ಅಂತ ಪ್ಲಾನ್ ಇತ್ತು. ಬಟ್ ರಿಲೀಸ್ 10ಕ್ಕೆ ಬಿಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಏನಿಲ್ಲ ಸರ್, ಒಬ್ಬೊಬ್ರು ಒಂದೊಂದು ಸ್ಟ್ರಾಟಜಿ ಮೇಂಟೈನ್ ಮಾಡಿರ್ತಾರೆ. ನಾವು ಟ್ರೈಲರ್ ಇತ್ತು ಅಂದ್ರೆ ನಾನು ಆ್ಯಕ್ಚುಲಿ ನಿಮಗೆ ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಟ್ರೈಲರ್ 5 ಅಂತ ಇತ್ತು. ಬಟ್ ಅವತ್ತು ನಾವು ಮೀಟ್ ಆದಾಗ ಇದನ್ನು ಬ್ಯಾಂಗಲ್ ಬಂಗಾರಿ 3 ಮಿಲಿಯನ್ 4 ಮಿಲಿಯನ್ ಇತ್ತು. ಆಮೇಲೆ ತುಂಬ ರ್ಯಾಪಿಡ್ ಆಗಿ ಇದಾದಾಗ ಸ್ವಲ್ಪ ಅದೇ ನಮಗೆ ಪಬ್ಲಿಸಿಟಿ ಕೊಟ್ಟಾಗ ಟ್ರೈಲರ್ ಒಂಚೂರು ರಿಲೀಸ್ 10ಕ್ಕೆ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು. ಟ್ರೈಲರ್ ಕೊಡಬೇಕು ಅಂತ ಐಡಿಯಾ ಇತ್ತು. ಇನ್ಫ್ಯಾಕ್ಟ್ ನಾವು ಅವತ್ತು ಸಿಕ್ಕಿದಾಗಲೇ ಟ್ರೈಲರ್ ಐಡಿಯಾ ರೋಹಿತ್ ಅವರು ಹೇಳಿದ್ರು. ಟ್ರೈಲರ್ ಇದ್ದಿದ್ದೆಲ್ಲ ಇತ್ತು. ಇಟ್ ವಾಸ್ ಡಿಸ್ಕಷನ್ ಹಂಗೆ ಸ್ಟಾರ್ಟ್ ಆಯ್ತು. ಏನಾಗುತ್ತೆ ಅಂದರೆ 5ನೇ ತಾರೀಕು ನಾನು ಅವತ್ತು ಎಕ್ಸ್ಪ್ಲಿಸಿಟ್ ಆಗಿ ಅನೌನ್ಸ್ ಆದಮೇಲೆ ಅದಕ್ಕೆ ಬರ್ದೇದಾಗ ಜನ ಏನು ಅನ್ಕೋತಾರೆ, ಮೋಸ್ಟ್ಲಿ ಇವರು ಟ್ರೈಲರ್ ಬಿಡ್ತಾರೋ ಇಲ್ವೋ ಅನ್ನೋದೆಲ್ಲ ಒಂದು ಫೀಲಿಂಗ್. ಅದು ಬಿಟ್ಟರೆ ಏನು ಟ್ರೈಲರ್ ಇದ್ದಿದ್ದು 100% ಕನ್ಫರ್ಮ್ ಇತ್ತು ಫಸ್ಟ್ ಟೈಮ್. ಇಲ್ಲ, ಡಿಜಿಟಲಿ ನಾಳೆ 11th ಬರೀ ಯೂಟ್ಯೂಬ್ ಆ್ಯಂಡ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರುತ್ತೆ. 14ನೇ ತಾರೀಕು ನಮಗೆ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ಸೋಮವಾರ. ಸೊ ಅಂದರೆ ನಾಳೆ ಸ್ವಲ್ಪ ಮೀಡಿಯಾ ಬ್ಯುಸಿ ಇರೋದು, ಬೇರೆ ಬೇರೆ ಇವೆಂಟ್ಗಳಿರೋದ್ರಿಂದ 14ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. 11th ಡಿಜಿಟಲಿ ನಾಳೆ ಲಾಂಚ್ ಆಗುತ್ತೆ. ಲಾಸ್ಟ್ ಇಯರ್ ಗಮನಿಸಿದಾಗ ಫಸ್ಟ್ ಹಾಫ್ ಒಂಥರ
ಶೆಡ್ಯೂಲ್ ಅಷ್ಟೇ. ಸೆಕೆಂಡ್ ಹಾಫು ಟೈಮ್ ತಗೊಳ್ಳುತ್ತೆ. ಇವಾಗ ಸೆಕೆಂಡ್ ಹಾಫಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ ಲೆಕ್ಕ ಮಾಡಿದಾಗ ಜನ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದಾರೆ. ನಾವು ನೃತ್ಯಗಳ ಕೇಳಿದಾಗ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತೀರಾ, ನಾವು ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಲ್ಲ ಅಂತ ತುಂಬ ಜನ ಹೇಳ್ತಿದ್ದಾರೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಜನಕ್ಕೆ ನಿಮ್ಮ ಸಿನಿಮಾ ನೋಡೋದು? ಒಳ್ಳೆ ಸಿನಿಮಾ ಬಂದ್ರೆ ನೋಡ್ತಾರಲ್ಲ ಸರ್, ನೀವೇ ಹೇಳಿದ್ರಲ್ಲ, ಜನನೇ ಹೇಳ್ದಂಗೆ. ಸೊ ಸಿನಿಮಾ ಚೆನ್ನಾಗಿ ಇಷ್ಟ ಆದರೆ ಒಂದು 100 ಎಕ್ಸಾಂಪಲ್ ಐತೆ ಎಲ್ಲಿ ಸಿನಿಮಾ ಚೆನ್ನಾಗಾದಾಗ, ಚೆನ್ನಾಗಿ ಅಂತ ಅನಿಸಿದಾಗ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು. ಸೊ ಸಿನಿಮಾ ಚೆನ್ನಾಗಿ ಕೊಡಬೇಕು, ಕನ್ಸಿಸ್ಟೆಂಟ್ ಆಗಿ ಕೊಡಬೇಕು. ಅದು ಒಂದೊಂದ್ಸತಿ ಏರ್ಪೇರ್ಗಳು ಆಗಿದೆ, ಹೌದು, ಅಂದರೆ ಎಂಟೈರ್ ಇಯರ್ಗೆ ಸ್ಪ್ರೆಡ್ ಆಗಿಲ್ಲದೆ ಇರ್ಬೋದು, ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಅದು ಕೆಲವೊಂದು ಡೇಟ್ ಸಮಸ್ಯೆ, ತುಂಬ ಸಿನಿಮಾ ಮಾಡೋದ್ರಲ್ಲಿ ಸಮಸ್ಯೆಗಳು ತುಂಬ ಇರುತ್ತೆ ಸರ್. ಅಂದರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತಲ್ಲ, ಅದನ್ನೆಲ್ಲ ಮಾಡ್ಕೊಂಬರೋಷ್ಟರಲ್ಲಿ ಡೇಟ್ ಸಮಸ್ಯೆ ಕೆಲವು ಟೈಮಲ್ಲಿ. ಇವತ್ತು ಸ್ವಲ್ಪ ಶೂಟಿಂಗು ಮೊದಲಷ್ಟು ಈಸಿ ಅಲ್ಲ, ಅಂದರೆ ಇನ್ ದ ಸೆನ್ಸ್ ಈಗ ನಿಮಗೆ ರಿಯಲ್ ಲೊಕೇಶನ್ಸಲ್ಲಿ ಶೂಟಿಂಗ್ ಮಾಡಿದ್ರೆ ಭಾಳ ಬೇರೆ ಥರದ್ದು ಇದಾಗುತ್ತೆ. ಸೊ ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊಡಬೇಕಾದಾಗ ಒಂಚೂರು ಮಿಸ್ ಆಗ್ಬೋದು. ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು. ಲಾಸ್ಟ್ ಒಂದೇ ಇಯರ್, ನೀವು ಅದು ಬಿಟ್ಟರೆ 23, 22, 21 ಅದೆಲ್ಲ ಥ್ರೂ ಔಟ್, ಅಂದರೆ ಅಷ್ಟು ನೋಡಿ ಥ್ರೂ ಔಟ್ ದ ಇಯರ್ ಹೋಗಿದೆ. ಲಾಸ್ಟ್ ಒಂದು ವರ್ಷ 24 ಸ್ಟಾರ್ಟಿಂಗ್ 6 ಮಂತ್ಸ್ ಯಾವುದು ಯುವ ಬಂದಿತ್ತು ಫಸ್ಟಲ್ಲಿ, ಇನ್ನೊಂದು 2-3 ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗ್.